ನೀವು ಹಾಕಿರುವಂತ ನಿಮ್ಮ ವಾಚ್ ನಿಮ್ಮ ಕೈ ಗಡಿಯಾರ ನಿಮ್ಮ ಹಣದ ಸ್ಥಿತಿಯನ್ನ ನಿರ್ಧರಿಸುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಸ್, ಇದು ನಿಜ. ನಿಮ್ಮ ಕೈಯಲ್ಲಿ ಇರುವಂತ ವಾಚ್ ನಿಮ್ಮ ಹಣದ ಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ. ವಾಚ್ ಕೇವಲ ಟೈಮ್ ನೋಡೋದಕ್ಕೆ ಅಷ್ಟೇ ಅಲ್ಲ, ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಎನರ್ಜಿಯನ್ನ ಡಿಕೋಡ್ ಮಾಡೋದಿಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು. ದುಡ್ಡಿನ ಒಂದು ಸಮೃದ್ಧಿ ನಿಮ್ಮ ಕೈಯಲ್ಲೇ ಇದೆ. ಅದು ಹೇಗೆ ನಿಮ್ಮ ಕೈಯಲ್ಲಿರುವಂತ ವಾಚ್ ತಿಳಿಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ಕ್ಲೈಂಟ್ ಜೊತೆ ನಾನು ವರ್ಕ್ ಮಾಡ್ಬೇಕಾದ್ರೆ ಆಕೆಯ ಡೀಪರ್ ಹೀಲಿಂಗ್ಸ್ ಎಲ್ಲವನ್ನ ನಾನು ಮಾಡ್ತಾ ಇದ್ದೆ. ಎಲ್ಲೂ ಕೂಡ ಆಕೆಯ ಒಂದು ಮನಿ ಬ್ಲಾಕೇಜ್ಗೆ ಕಾರಣಗಳು ಸಿಗ್ತಾನೆ ಇರ್ಲಿಲ್ಲ. ಅಂಡ್ ಫೈನಲಿ ಒಂದು ನಾನು ನೋಟಿಸ್ ಮಾಡಿದ್ದು ಆಕೆಯ ಕೈಯಲ್ಲಿದ್ದಂತ ವಾಚ್. ಅಂಡ್ ಇಮಿಡಿಯೇಟ್ಲಿ ನಾನು ಆಕೆಗೆ ಆ ವಾಚ್ ನ ತೆಗೆದು ತೋರ್ಸೋದಿಕ್ಕೆ ನಾ ಹೇಳ್ದೆ. ಅಂಡ್ ಆ ವಾಚಿನ ಬೆಲ್ಟ್ ಸ್ವಲ್ಪ ಕಿತ್ತೋಗಿತ್ತು, ಗ್ಲಾಸ್ ಸ್ಕ್ರಾಚ್ ಆಗಿತ್ತು, ಅಂಡ್ ಟೈಮ್ ಕೂಡ ಪ್ರಾಪರ್ ಟೈಮ್ ಗಿಂತನೂ ಸ್ವಲ್ಪ ಸ್ಲೋ ಆಗಿ ಓಡ್ತಾ ಇತ್ತು. ಅಂಡ್ ಆ ಕ್ಷಣದಲ್ಲಿ ಆಕೆಯ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನನ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ದಟ್ ಈಸ್ ಆಕೆಯ ಒಂದು ಬ್ಲಾಕೇಜ್ ಇದ್ದಂತದ್ದು ಆಕೆಯ ಟೈಮ್ ಅಲ್ಲಿ ಅಂತ. ಆಕೆಯ ಟೈಮ್ ಬ್ರೋಕ್ ಆಗಿತ್ತು, ದುಡ್ಡು ಸ್ಲಿಪ್ ಆಗ್ತಾ ಇತ್ತು, ಅಂಡ್ ವ್ಯಾಲ್ಯೂ ಡಸಂಟ್ ಸ್ಟೇ. ಆಕೆ ಏನ್ ವ್ಯಾಲ್ಯೂ ಕೊಡ್ತಾ ಇದ್ರು ಅವರ ಕೆಲ್ಸಕ್ಕೆ, ಅವರ ಏನೆಲ್ಲ ವರ್ಕ್ ಮಾಡ್ತಾ ಇದ್ರು ಅದು ಆಕೆ ಹತ್ರ ನಿಂತ್ಕೊಂತಾನೆ ಇರ್ಲಿಲ್ಲ. ದುಡ್ಡು ನಮ್ಮ ಮಾತನ್ನ ಕೇಳೋದಿಲ್ಲ, ಆದ್ರೆ ದುಡ್ಡು ನಮ್ಮ ಎನರ್ಜಿ ಯಾವ ರೀತಿಯಲ್ಲಿ ಇದೆಯೋ ಆ ಅಕಾರ್ಡಿಂಗ್ ಆಗಿ ಅದು ವರ್ಕ್ ಆಗತ್ತೆ. ಸೊ ಮನಿ ಈಸ್ ಈಕ್ವಲ್ ಟು ಟೈಮ್ ವ್ಯಾಲ್ಯೂ ಪ್ಲಸ್ ಸೇಫ್ಟಿ. ನಮ್ಮ ಕೈ ಗಡಿಯಾರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಂದು ಡೈಲಿ ರಿಮೈಂಡರ್ ಆಗಿರುತ್ತೆ. ನೀವು ನಿಮ್ಮ ಸಮಯವನ್ನ ಹೇಗೆ ಟ್ರೀಟ್ ಮಾಡ್ತೀರೋ ಹಣವು ಅದೇ ರೀತಿಯಲ್ಲಿ ನಿಮ್ಮನ್ನ ಟ್ರೀಟ್ ಮಾಡ್ತಿರುತ್ತೆ. ಸೊ ಲೆಟ್ ಮಿ ಆಸ್ಕ್ ಯು, ನಿಮ್ಮ ವಾಚ್ ಅಬಂಡನ್ಸ್ ಸಿಗ್ನಲ್ ಅನ್ನ ಕೊಡ್ತಾ ಇದೆಯಾ ಅಥವಾ ಒಂದು ಸ್ಕೇರ್ ಸಿಟಿಯ ಸಿಗ್ನಲ್ ಅನ್ನ ಕೊಡ್ತಾ ಇದೆಯಾ? ಹೇಗೆ ಕಂಡುಹಿಡಿಯೋದು? ಎಸ್, ಈ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡ್ಬೋದು. ಸಿಂಪಲ್ ಆಗಿ ನಿಮ್ಮ ವಾಚ್ ನಿಮ್ಮ ಅಬಂಡನ್ಸ್ ಸಿಗ್ನಲ್ ಅನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕೊಡ್ತಾ ಇದೆಯಾ, ಇಲ್ಲ ಸ್ಕೇರ್ ಸಿಟಿಯ ಸಿಗ್ನಲ್ ಅನ್ನ ಕೊಡ್ತಾ ಇದೆಯಾ ಅಂತ ತಿಳ್ಕೊಳ್ಳೋದಿಕ್ಕೆ ಮೊದಲನೇದಾಗಿ ನಾನು ಆಲ್ರೆಡಿ ಒಂದು ಕ್ಲೈಂಟ್ ಎಕ್ಸಾಂಪಲ್ ಅನ್ನ ಕೊಟ್ಟು ಹೇಳಿದ್ದೀನಿ. ದಟ್ ಈಸ್ ಬೆಲ್ಟ್ ಕಿತ್ತೋಗಿರೋದು ಅಥವಾ ಒಂದು ರೀತಿಯಲ್ಲಿ ಬ್ರೋಕ್ ಆಗಿರೋಂಥದ್ದು, ಗ್ಲಾಸ್ ಸ್ಕ್ರಾಚ್ ಆಗಿರೋಂಥದ್ದು, ಅಥವಾ ಟೈಮ್ ಇರೋ ಟೈಮ್ ಗಿಂತನೂ ಸ್ಲೋ ಅಥವಾ ನಿಂತು ಹೋಗಿರುವಂತದ್ದು. ಇದೆಲ್ಲವೂ ಕೂಡ ನಿಮ್ಮ ಮನಿಯ ಲೀಕೇಜ್ ಪ್ಯಾಟರ್ನ್ಸ್ ಆಗಿರುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಮೆಸೇಜ್ ಏನ್ ಹೋಗ್ತಾ ಇದೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಅಂತ ನೋಡೋದಾದ್ರೆ, ನಾನು ದುಡ್ಡನ್ನ ವ್ಯಾಲ್ಯೂ ಮಾಡೋದಿಲ್ಲ, ದಟ್ ಈಸ್ ನಾನು ಟೈಮ್ ಅನ್ನ ವ್ಯಾಲ್ಯೂ ಮಾಡ್ತಾ ಇಲ್ಲ. ಥಿಂಗ್ಸ್ ಡೋಂಟ್ ಲಾಸ್ಟ್, ನನ್ನ ಹತ್ರ ಏನೇ ಬಂದ್ರೂ ಕೂಡ ಯಾವ್ದು ದೀರ್ಘಕಾಲದವರೆಗೆ ಇರೋದಿಲ್ಲ, ದುಡ್ಡು ನನ್ನಿಂದ ಎಸ್ಕೇಪ್ ಆಗ್ತಾ ಇದೆ. ಸೊ ಇದನ್ನ ನಿಮ್ಮ ವಾಚ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಆಗಿ ಕೊಡ್ತಾ ಇದೆ. ಇಂಥ ವಾಚ್ ಹಾಕಿಕೊಂಡವರು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ದುಡ್ಡು ಲೀಕ್ ಆಗ್ತಾ ಇರೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಫಸ್ಟ್ ಒಂದು ಟಿಪ್ ಅನ್ನ ಕೊಟ್ಟು ನಾನು ಮುಂದೆ ಹೋಗ್ತೀನಿ. ಫಸ್ಟ್ ನಿಮ್ಮ ವಾಚ್ ಅನ್ನ ನೀವು ನೋಡಿ, ಇನ್ ಕೇಸ್ ಅದು ನಿಂತಿದೆ ಅಂದ್ರೆ ಇಮಿಡಿಯೇಟ್ ಅದರ ಒಂದು ಶೆಲ್ ಅನ್ನ ಚೇಂಜ್ ಮಾಡಿಸಿ ಯೂಸ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ದಟ್ ಈಸ್ ನೀವು ಯೂಸ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ, ನೀವು ಮನೇಲಿ ಇಟ್ಟಿದ್ದೀರಾ ಅಂದ್ರೂ ಕೂಡ ನಿಮ್ಮ ವಾಚ್ ಗಳ ಶೆಲ್ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಅಂಡ್ ಈವನ್ ಮನೆಯ ಗಡಿಯಾರಗಳು ಕೂಡ. ಸೊ ದಟ್ ನಿಮ್ಮ ಒಂದು ಮನೆಯ ಗಡಿಯಾರ ಅಥವಾ ವಾಚ್ ನಿಲ್ತು ಅಂತ ಅಂದ್ರೆ ಇಂಡೈರೆಕ್ಟ್ಲಿ ನಿಮ್ಮ ಒಂದು ಸಮಯವನ್ನ ನೀವು ನಿಲ್ಲಿಸ್ಕೊಳ್ತಾ ಇದ್ದೀರಾ, ಸ್ಟ್ರಕ್ ಮಾಡ್ಕೊಳ್ತಾ ಇದ್ದೀರಾ ಎನರ್ಜಿಯನ್ನ. ನೆಕ್ಸ್ಟ್ ಸೆಕೆಂಡ್ ಥಿಂಗ್, ತುಂಬಾ ಚೀಪ್ ಅಥವಾ ಒಂದ್ ರೀತಿ ಕೇರ್ಲೆಸ್ ಆಗಿ ಯೂಸ್ ಮಾಡುವಂತ ವಾಚ್ ಈಸ್ ನಾಟ್ ಓನ್ಲಿ ಅಬೌಟ್ ಪ್ರೈಸ್. ಅದು ಒಂದು ಬೆಲೆ ಅಷ್ಟೇ ಅಲ್ಲ, ಜಸ್ಟ್ ಒಂದು ಟೈಮ್ ನೋಡೋದಿಕ್ ಅಷ್ಟೇ ಅಲ್ಲ, ಅದು ನಮ್ಮ ಒಂದು ಐಡೆಂಟಿಟಿ, ಅದು ಒಂದು ನಮ್ಮ ರೆಸ್ಪೆಕ್ಟ್ ಆಗಿರುತ್ತೆ. ಸೊ ತುಂಬಾ ಒಂದು ಚೀಪ್ ವಾಚ್ ಅಥವಾ ಒಂದು ವಾಚ್ ನ ಆಬ್ವಿಯಸ್ಲಿ ದುಡ್ಡು ಕಮ್ಮಿ ಇದೆ ಅಂತ ಅಂದಾಗ ಅದನ್ನ ನಾವು ಕೇರ್ಲೆಸ್ ಆಗಿ ನೋಡ್ತಾ ಇರ್ತೀವಿ. ಅದನ್ನ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನಾವು ಅದನ್ನ ಟ್ರೀಟ್ ಮಾಡ್ತಾ ಇರ್ತೀವಿ. ಸೊ ಆ ರೀತಿಯಲ್ಲಿ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾ ಇರುವಂತ ವಾಚ್ ಅಥವಾ ಚೀಪ್ ಆಗಿರುವಂತ ವಾಚ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ, ದಟ್ ಈಸ್ ಐ ಡೋಂಟ್ ಡಿಸರ್ವ್ ಬೆಟರ್.
ನಾನು ಒಂದು ಒಳ್ಳೇದಕ್ಕೆ, ಬೆಟರ್ ಆಗಿರೋದಕ್ಕೆ, ಉತ್ತಮವಾಗಿದ್ದಕ್ಕೆ ನಾನು ಯೋಗ್ಯನೇ ಅಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇದೆ. ಅಂಡ್ ಗುಡ್ ಥಿಂಗ್ಸ್ ಆರ್ ನಾಟ್ ಫಾರ್ ಮೀ. ಒಳ್ಳೆಯ ಥಿಂಗ್ಸ್ಗಳು, ಒಳ್ಳೆಯ ವಸ್ತುಗಳು ಅಥವಾ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಸಿಚುಯೇಷನ್ಸ್ ನನಗಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ದುಡ್ಡು ಯಾರ ಕಡೆ ಹರಿಯುತ್ತೆ ಅಂದ್ರೆ ಆಲ್ವೇಸ್ ಯಾರಲ್ಲಿ ಆ ಒಂದು ಸೆಲ್ಫ್ ವರ್ತ್ ಅನ್ನುವಂತ ಒಂದು ಫೀಲ್ ಇದೆ, ನಾನು ಯೋಗ್ಯವಾಗಿದ್ದೀನಿ ಅನ್ನುವಂತ ಒಂದು ಫೀಲ್ ಇದೆ, ದುಡ್ಡು ಅವರಿಗೆ ಫಾಲೋ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಮೂರನೆಯ ಒಂದು ಥಿಂಗ್, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್ ವಾಚ್ ಈಸ್ ಈಕ್ವಲ್ ಟು ಅಬಂಡನ್ಸ್. ದಟ್ ಈಸ್ ಕ್ಲೀನ್ ಗ್ಲಾಸ್ ಇರ್ಬೋದು, ಅಂಡ್ ದಟ್ ಈಸ್ ಕ್ಲೀನ್ ಗ್ಲಾಸ್ ಇರ್ಬೋದು, ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇರುವಂತ ಒಂದು ರೆಸ್ಪೆಕ್ಟ್ಫುಲ್ ವಾಚ್, ಟೈಮ್ ಪೀಸ್. ಜಸ್ಟ್ ಅದು ಟೈಮ್ ಪೀಸ್ ಅಷ್ಟೇ ಅಲ್ಲ, ಆ ಒಂದು ವಾಚ್ ನಿಮ್ಮ ರೆಸ್ಪೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿರತ್ತೆ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಸಿಗ್ನಲ್ ಅನ್ನ ಕೊಡ್ತಿರತ್ತೆ. ಐ ವ್ಯಾಲ್ಯೂ ಮೈ ಟೈಮ್, ಐ ರೆಸ್ಪೆಕ್ಟ್ ಮೈ ಸೆಲ್ಫ್, ಐ ಕ್ಯಾನ್ ಹೋಲ್ಡ್ ವೆಲ್ತ್ ಅನ್ನೋದನ್ನ. ಸೊ ಹಾಗಾಗಿ ಫಸ್ಟ್ ನಿಮ್ಮ ವಾಚ್ ಅನ್ನ ನೋಡಿ, ನಿಮ್ಮ ಒಂದು ಸಿಚುಯೇಷನ್ ನ ಕಂಪ್ಲೀಟ್ ಡೀಟೈಲ್ ನಿಮ್ಮ ವಾಚ್ ಅಲ್ಲಿ ಸಿಗುತ್ತೆ. ತುಂಬಾ ಸಲ ಬೆಲ್ಟ್ ವಾಚ್ಗಳು ಓಕೆ ಕಿತ್ತೋಗುತ್ತೆ, ಫೈನ್. ಅದೇ ರೀತಿಯಲ್ಲಿ ಮೆಟಲ್ ವಾಚ್ಗಳು ಕೂಡ ಅದರದ ಕಲರ್ ಶೇಡ್ ಆಗಿರುತ್ತೆ, ಕಲರ್ ಒಂದು ರೀತಿ ಹಳೆಯದ್ರಾಗಿ ಕಾಣಿಸ್ತಿರತ್ತೆ, ಬಟ್ ಸ್ಟಿಲ್ ಅದನ್ನ ಚೇಂಜ್ ಮಾಡ್ತಿರೋದಿಲ್ಲ. ಅಂಡ್ ಇಲ್ಲಿ ಇನ್ನೊಂದು ಟಿಪ್ ಅನ್ನ ನಾನು ಕೊಡೋದಾದ್ರೆ, ದಟ್ ಈಸ್ ನೀವು ಯೂಸ್ ಮಾಡಿರುವಂತ ವಾಚ್ ಅನ್ನ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಯಾವುದೇ ಒಂದು ಎಕ್ಸ್ಚೇಂಜ್ ಇಲ್ಲದೆ ಕೊಡಕ್ ಹೋಗ್ಬೇಡಿ. ಎಸ್, ಎಕ್ಸ್ಚೇಂಜ್ ಅಲ್ಲಿ ನೀವು ಕೊಡಿ, ದಟ್ಸ್ ಪರ್ಫೆಕ್ಟ್ಲಿ ಫೈನ್. ಈವನ್ ನೀವು ₹1 ಅಥವಾ ₹10 ಆದ್ರೂ ಇಸ್ಕೊಳ್ಳಿ, ನೀವು ಆ ವಾಚ್ ಅನ್ನ ಬೇರೆಯವ್ರಿಗೆ ಕೊಟ್ಟಾಗ. ಬಿಕಾಸ್ ಆಗ ನೀವು ನಿಮ್ಮ ಒಂದು ಟೈಮ್ ಅನ್ನ ಸೇವ್ ಮಾಡ್ತಾ ಇದ್ದೀರಾ, ಜಸ್ಟ್ ನಿಮ್ಮ ಒಂದು ಟೈಮ್ ಅನ್ನ ದಾನವಾಗಿ ಕೊಡೋದಿಲ್ಲ. ಓಕೆ, ಸೊ ಹಾಗಾಗಿ ಈ ಒಂದು 3 ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ತಾ ಬನ್ನಿ. ಅಂಡ್ ಒಂದು ಸಣ್ಣ ರಿಚುಯಲ್ ಅನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ, ನಿಮ್ಮ ಒಂದು ವಾಚ್ ಅಬಂಡನ್ಸ್ ಅನ್ನ ಆಕ್ಟಿವೇಟ್ ಮಾಡೋದಿಕ್ಕೆ, ವಾಚ್ ನ ಮೂಲಕ ನಿಮ್ಮ ಸಮೃದ್ಧಿಯನ್ನ ಆಕ್ಟಿವೇಟ್ ಮಾಡೋದಿಕ್ಕೆ. ಜಸ್ಟ್ ನಿಮ್ಮ ವಾಚ್ ಅನ್ನ ಕೈಗೆ ತಗೊಳ್ಳಿ ಅಂಡ್ ಅದನ್ನ ಫಸ್ಟ್ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ. ಅದಾದ ನಂತರ ಅದರ ಟೈಮ್ ಪ್ರಾಪರ್ ಇದೆಯಾ, ಫೈನ್. ಅಂಡ್ ಅಟ್ ಲೀಸ್ಟ್ 1-2 ಮಿನಿಟ್ಸ್, 5 ಮಿನಿಟ್ಸ್ ಮುಂದೆ ಇದ್ರೂ ಕೂಡ ದಟ್ಸ್ ಪರ್ಫೆಕ್ಟ್ಲಿ ಫೈನ್. ವಾಚ್ ಅನ್ನ ವೇರ್ ಮಾಡಿ ಹೇಳಿ, ಮೈ ಟೈಮ್ ಈಸ್ ವ್ಯಾಲ್ಯೂಬಲ್. ನನ್ನ ಸಮಯ ಅಮೂಲ್ಯವಾಗಿದೆ, ನನ್ನ ಎನರ್ಜಿ ಸಮೃದ್ಧಿಯನ್ನ ಅಟ್ರಾಕ್ಟ್ ಮಾಡ್ತಾ ಇದೆ, ಮತ್ತೆ ದುಡ್ಡನ್ನ ನಾನು ಗೌರವಿಸ್ತಾ ಇದ್ದೀನಿ, ದುಡ್ಡು ನನ್ನನ್ನ ಗೌರವಿಸ್ತಾ ಇದೆ. ನಿಮ್ಮ ವಾಚ್ ಎನರ್ಜಿಯ ಜೊತೆ ಕನೆಕ್ಟ್ ಆಗಿ ಇದನ್ನ ಹೇಳಿ 5 ಸೆಕೆಂಡ್ಸ್ ಅಥವಾ ಒಂದು 1 ಮಿನಿಟ್ ವರೆಗೆ ಸೈಲೆನ್ಸ್ ಅಲ್ಲಿ ನಿಮ್ಮ ಒಂದು ಬ್ರೆತ್ ಅನ್ನ ಅಬ್ಸರ್ವ್ ಮಾಡಿ, ನಿಮ್ಮ ಉಸಿರಾಟವನ್ನ ಅಬ್ಸರ್ವ್ ಮಾಡಿ. ಅಂಡ್ ನಿಮ್ಮ ಒಂದು ಮನಿ ಸ್ಟೋರಿ ಶಿಫ್ಟ್ ಆಗೋದನ್ನ, ಚೇಂಜ್ ಆಗೋದನ್ನ ನೀವು ನೋಡ್ತಾ ಬರ್ತೀರಾ. ಇದು ಸಮಥಿಂಗ್ ಏನೋ ಒಂದು ಸೂಪರ್ಸ್ಟಿಷನ್ಸ್ ಅಲ್ಲ, ಇದು ಸಮಥಿಂಗ್ ಏನೋ ಒಂದು ಚಮತ್ಕಾರ ಅಂತೂ ಖಂಡಿತ ಅಲ್ಲ, ಇದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್. ಅಂಡ್ ಫೈನಲ್ ಆಗಿ ನಾನು ಹೇಳೋದಾದ್ರೆ, ದುಡ್ಡು ಯಾರು ಚೇಸ್ ಮಾಡ್ತಾ ಇದೀವಿ ಅವ್ರ ಹತ್ರಕ್ ಬರೋದಿಲ್ಲ, ದುಡ್ಡು ಬರುತ್ತೆ ಯಾರು ಟೈಮ್ ಅನ್ನ, ಅವರನ್ನ ಮತ್ತು ಅವರ ಶಕ್ತಿಯನ್ನ ಗೌರವಿಸ್ಕೊಳ್ತಾ ಇದ್ದಾರೆ ಅವರಿಗೆ. ಸೊ ನಿಮ್ಮ ಒಂದು ವ್ರಿಸ್ಟ್ ವಾಚ್ ಈಸ್ ನಾಟ್ ಓನ್ಲಿ ಫ್ಯಾಷನ್. ನಿಮ್ಮ ಒಂದು ವಾಚ್ ಕೇವಲ ಫ್ಯಾಷನ್ ಅಷ್ಟೇ ಅಲ್ಲ, ಅದು ನಿಮ್ಮ ದುಡ್ಡಿನ ಕನ್ನಡಿಯಾಗಿರುತ್ತೆ. ನಿಮ್ಗೂ ಕೂಡ ನಿಮ್ಮ ಒಂದು ಮನಿ ಬ್ಲಾಕೇಜ್ ನ ಕಾರಣ ಏನು, ನನ್ನ ಒಂದು ಅಬಂಡನ್ಸ್ ಸ್ಟೋರಿಯನ್ನ ನಾನು ರಿಕ್ರಿಯೇಟ್ ಮಾಡ್ಕೊಬೇಕು, ನನ್ನ ಕಾರ್ಮಿಕ್ ಪ್ಯಾಟರ್ನ್ಸ್ ಅನ್ನ ಬ್ರೇಕ್ ಮಾಡಿ ನನ್ನ ಒಂದು ಡ್ರೀಮ್ ವೆಲ್ತ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನಿಸ್ತಾ ಇದ್ರೆ, ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ಈ ಸಂಡೆಯ ವೆಬಿನಾರಿಗೆ. ಅಂಡ್ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಜಸ್ಟ್ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಸೀಟ್ ಅನ್ನ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೇನೆ ರಿಜಿಸ್ಟರ್ ಕೂಡ ಮಾಡ್ಕೊಳ್ಳಿ, ನಾನು ನಿಮ್ಮನ್ನ ವೆಬಿನಾರ್ ಅಲ್ಲಿ ಕೂಡ ಸಿಗ್ತೀನಿ.